ಮತ್ತೆ ಹೈಕಮಾಂಡ್ ಕಡೆ ಬೊಟ್ಟು ಮಾಡಿದ್ರ ಡಿ ಕೆ ಶಿವಕುಮಾರ್. ಹೈಕಮಾಂಡ್ ಏನು ಹೇಳುತ್ತೋ ಅದನ್ನ ಕೇಳ್ತೀನಿ, ನನಗೆ ಬೇರೆ ಆಯ್ಕೆಗಳಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರ ಮಾತುಗಳು. ಹೈಕಮಾಂಡ್ ಏನು ಹೇಳುತ್ತೋ ಅದನ್ನ ಕೇಳ್ತೀನಿ ಅಂತ ಹೈಕಮಾಂಡ್ ಕಡೆಗೆ ಬೊಟ್ಟು ಮಾಡಿದ್ದಾರೆ. ಹೈಕಮಾಂಡ್ ಮೇಲೆ ಬಿಟ್ಟಿದ್ದಾರೆ. ಆರಂಭದಲ್ಲೂ ಹಾಗೆ ಹೇಳಿದ್ರು, ಹೈಕಮಾಂಡ್ ಏನು ಹೇಳುತ್ತೆ, ಪಕ್ಷ ಏನು ಹೇಳುತ್ತೆ ಅದನ್ನು ನಾನು ಕೇಳ್ತೀನಿ ಅಂತ. I have to stand by him, I support him. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ನನಗೆ ಬೇರೆ ಆಯ್ಕೆಗಳಿಲ್ಲ, ಹೈಕಮಾಂಡ್ ಹೆಂಗೆ ಹೇಳುತ್ತೋ ಹಂಗೆ ಕೇಳ್ತೀನಿ ಅಂತ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಹಾಗಾದರೆ ಈ ಸ್ಥಿತಿ ಯಾಕೆ ಬಂತು ಪಾರ್ಟಿನಲ್ಲಿ ಅಂತ ಅವ್ರಿಗೆ? ಅರವಿಂದ್, ಖಂಡಿತವಾಗಿ ಕೂಡ ಇದು ಡಿ ಕೆ ಶಿವಕುಮಾರ್ ಅವರು ಅಸಹಾಯಕತೆಯಿಂದಿದ್ದಾರೆ, ಅಸಹಾಯಕರಾಗೇ ಇದ್ದುಬಿಡ್ತಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಇದರಲ್ಲೂ ಕೂಡ ಗೇಮ್ ಇದೆ. ಯಾಕೆಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಹೇಗೆ ಏರ್ಪೋರ್ಟ್ನಲ್ಲಿ ಕೈಯನ್ನು ಎತ್ತಿ ಬಂಡೆ ಥರ 5 ವರ್ಷ ಸರ್ಕಾರ ಇರುತ್ತೆ, ನಾವು ಚೆನ್ನಾಗಿದ್ದೇವೆ ಅಂತ ಒಂದು ಸಂದೇಶವನ್ನು ರವಾನೆ ಮಾಡಿದರು. ಜೊತೆಗೆ ಇವತ್ತು 5 ವರ್ಷ CM ವಿಚಾರವಾಗಿ ಏನು ಒಂದು ರೀತಿಯಲ್ಲಿ ಮೈಂಡ್ ಗೇಮನ್ನು ಪ್ರಸ್ತಾಪ ಮಾಡಿದರು. ಅದಕ್ಕೆ ಪ್ರತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಅದೇ ರೀತಿಯ ಟಿಟ್ ಫಾರ್ ಟ್ಯಾಟ್ ಪಾಲಿಟಿಕ್ಸನ್ನು ಮಾಡ್ತಾ ಇರೋಂಗೆ ಕಾಣ್ತಾ ಇದೆ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಹೇಳಿದ ತಕ್ಷಣ ಇಲ್ಲ, ನಾನು ಒಂದು ರೀತಿ ಹೆಲ್ಪ್ಲೆಸ್ಸು, ನನಗೆ ಆಪ್ಷನ್ ಇಲ್ಲ ಅಂತ ಹೇಳಿದ ತಕ್ಷಣ ಒಂದು ರೀತಿಯಲ್ಲಿ ಅದೇ ಫೈನಲು ಅಂತ ಅಂದ್ಕೊಳ್ಳೋದಕ್ಕೆ ಆಗೋದಿಲ್ಲ. ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮಟ್ಟದಲ್ಲಿ ಎಷ್ಟು ಸ್ಟ್ರಾಂಗ್ ಇದ್ದಾರೆ, ಪಕ್ಷದಲ್ಲಿ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅನ್ನೋದು ಕೂಡ ಗೊತ್ತಿದೆ. ಆ ಕಾರಣಗಳಿಗೋಸ್ಕರವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಇಬ್ಬರನ್ನೂ ಕೂಡ ಜೋಡೆತ್ತಿನ ರೀತಿಯಲ್ಲಿ ಒಂದು ರೀತಿಯಲ್ಲಿ ಒಟ್ಟಿಗೆ ಕರ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಕೂಡ ಮಾಡಿತ್ತು. ಹಾಗಾಗಿ ಇದು ಎಲ್ಲ ಒಂದು ಕಡೆ ಅವರ ಹೇಳಿಕೆಗೆ ಪ್ರತಿಯಾಗಿ ಕೊಡ್ತಾ ಇರ್ತಕ್ಕಂಥ ಜಾಣ ನಡೆ ಅಂತ ಹೇಳ್ಬೋದಾಗಿದೆ. ಅಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಅಂದರೆ ಈ ಪಕ್ಷಕ್ಕೆ ಲಕ್ಷಾಂತರ ಕಾರ್ಯಕರ್ತರ ಶ್ರಮ ಇದೆ, ಹೈಕಮಾಂಡ್ ಏನು ಹೇಳುತ್ತೆ ಅದು ನಿರ್ಧಾರ ಆಗುತ್ತೆ, ಹೈಕಮಾಂಡ್ ಹೇಳ್ದಂತೆ ನೆರವೇರುತ್ತೆ ಅನ್ನೋ ಮಾತುಗಳನ್ನು ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು. ಇಲ್ಲೂ ಕೂಡ ಹೈಕಮಾಂಡ್ ಮೇಲೆ ಒಂದು ರೀತಿಯಲ್ಲಿ ಅವರ ಹೆಗಲ ಮೇಲೆ ಹಾಕಿರ್ತಕ್ಕಂಥದ್ದು. ಹಾಗಾಗಿ ಪಿಕ್ಚರ್ ಇಲ್ಲಿಗೆ ಮುಗಿತಾ ಇಲ್ಲ, ಮುಂದೆಯೂ ಕೂಡ ಇರುತ್ತೆ. ಈಗ ಸದ್ಯಕ್ಕೆ CM ಅವರು ಹೇಳಿರ್ತಕ್ಕಂಥದ್ದಕ್ಕೆ ನನ್ನ ಆಕ್ಷೇಪಣೆ ಇಲ್ಲ ಅನ್ನೋ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಹಾಗಾಗಿ ಇದು ಮತ್ತಷ್ಟು ರೋಚಕ ಘಟ್ಟ ತಲುಪಬೇಕು ಅಂದರೆ ಇನ್ನೊಂದು 2-3 ತಿಂಗಳು ಕಾಯಲೇಬೇಕಾಗತ್ತೆ. ಅಲ್ಲಿ ತನಕ ಕೂಡ ನಾವು ಮೊದಲು ಹೇಳ್ದಂತೆ ಇದೇ ರೀತಿಯ ಒಂದು ರೀತಿಯಲ್ಲಿ ಟಿಟ್ ಫಾರ್ ಟ್ಯಾಟ್, ಒಂದು ರೀತಿಯಲ್ಲಿ ಟಾಕ್ ವಾರ್ಸ್ ನಡೀತಾನೆ ಇರುತ್ತೆ. ಇದಕ್ಕೆ ಯಾವುದೇ ರೀತಿಯ ಕೊನೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಅರವಿಂದ್, ರೈಟ್, ಥ್ಯಾಂಕ್ ಯು ರವೀಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಅಲ್ಲಿಗೆ ಇನ್ನೂ ಪಿಕ್ಚರ್ ಅಭಿ ಬಾಕಿ ಹೇ ಅಂತಲೂ ಅನ್ಕೋಬಹುದು. ಇಬ್ಬರೂ ನಾಯಕರು ರಾಜಕೀಯವಾಗಿ ತಮ್ಮ ತಮ್ಮ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ಯಾರು? ಹೌದು, ನಾನೇ. ನೀವ್ಯಾಕೆ ಅನುಮಾನ ಬಂದಿದೆ? ನಿನ್ಗೆ ಯಾಕೆ ಅನುಮಾನ ಬಂದಿದೆ? ಯಾರು? ಅವರು ನಮ್ಮ ಹೈಕಮಾಂಡ? ನಮ್ಮ ಹೈಕಮಾಂಡ್ ಏನ್ರಿ ಅವರು? ಅಶೋಕ ಇಸ್ ಎ BJP ಮ್ಯಾನ್. 5 ವರ್ಷ ನೀವೇ CM ಆಗಿರ್ತೀರಾ ಸರ್? ಯಾರು? ತಾವು 5 ವರ್ಷ CM ಆಗಿರ್ತೀರಾ? ಹೌದು, ನಾನೇ. ನೀವ್ಯಾಕೆ ಅನುಮಾನ ಬಂದಿದೆ? ನಿನ್ಗೆ ಯಾಕೆ ಅನುಮಾನ ಬಂದಿದೆ? ಅವರು ನಮ್ಮ ಹೈಕಮಾಂಡ? ನಮ್ಮ ಹೈಕಮಾಂಡ್ ಏನ್ರಿ ಅವರು? ನಾವು ಎಲ್ಲ ಒಟ್ಟಾಗಿದ್ದೀವಿ. ನಮ್ಮ ಸರ್ಕಾರ ಈಗಾಗಲೇ ನಾನು ಮೈಸೂರಿನಲ್ಲಿ ಹೇಳಿದ್ದೀನಿ, 5 ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ. ಕಲ್ಲು ಬಂಡೆ ಥರ ಇರ್ತದೆ ನಮ್ಮ ಸರ್ಕಾರ, ಗಟ್ಟಿಯಾಗಿ. ಅದರಿಂದ ಅವರು ಹಗಲು ಕನಸು ಕಾಣ್ತಾ ಇದ್ದಾರೆ ಪಾಪ. BJP-ಯವರು ಹಗಲು ಕನಸು. What option I have? I have to stand by him, I support him, and I don't have any objection to it. Whatever the party high command tells and whatever he desires, it will be fulfilled. You mean say currently party is not backing you, sir, right now, because your supporters said you have sacrificed so much for the party, you have brought the party to power in a state, you have contributed. I don't want to discuss anything. All lakhs of workers have supported this party. ಸೊ DCM ಮತ್ತು CM ಅವರ ಇವತ್ತಿನ ಹೇಳಿಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡೋಣ.